The top 9 students have been kept in the consolation, 4 of them into the top 3 positions. So the consolation goes to Amruta S. Hosagowda from Loudon Central School. Amruta, please come forward here. You have to come to the right side, come on the stage to receive the trophy. Amruta S. Hosagowda. Yes, keep clapping for her. Wonderful Amruta. Pegangan here. Wonderful. Very good, very good. Suhani. Very good, Suhani. Wonderful, Suhani. The second runner-up. That's the first runner-up. ₹10,000. We will not split it. Both the champions will get ₹10,000. Okay, that is point 1. And whenever we call these kids on stage, I want even the parents also to come. Aita. So there's a lot of effort that has gone from the parents also. That is why. Superb, Shamit. Now, ನನ್ನ ಹೆಸರು ನರೇಂದ್ರ ಅಂತ. SIP ಸಂಸ್ಥೆಯ ರಾಜ್ಯ ಮುಖ್ಯಸ್ಥ ನಾನು. SIP ಸಂಸ್ಥೆ ಭಾರತದಲ್ಲಿ 23 ವರ್ಷಗಳಿಂದ ಹೇಗಿದೆ. ಆದರೆ 10 ವರ್ಷಗಳ ಹಿಂದೆ ನಾವು ಒಂದು ಅರಿಥಮೆಟಿಕ್ ಜೀನಿಯಸ್ ಕಾಂಟೆಸ್ಟ್ ಅಂತ ಶುರು ಮಾಡಿದ್ವಿ. ಈಗ ಭಾರತದಾದ್ಯಂತ 23 ರಾಜ್ಯಗಳಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ ಮಕ್ಕಳು ಈ ಕಾಂಪಿಟೇಷನಲ್ಲಿ ಬರೆದಿದ್ದಾರೆ, ಭಾಗವಹಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೂ ಇರೋ ಮಕ್ಕಳಿಗೆ ಈ ಒಂದು ಸ್ಪರ್ಧೆ ಇರುತ್ತೆ. ಅಂದರೆ ಅಂಕೆಗಣಿತ ಅಂತ ಹೇಳ್ಬೋದು ನೀವು. ಸೊ ಈ ಒಂದು ಸ್ಪರ್ಧೆಯ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಸಂಖ್ಯೆಗಳ ಬಗ್ಗೆ ಅಥವಾ ಗಣಿತದ ಬಗ್ಗೆ ಒಲವು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಮ್ಮದಿದು. ಸೊ ಈ ಚಿಕ್ಕ ವಯಸ್ಸಲ್ಲೇ ಸುಮಾರು ಜನ ಮಕ್ಕಳಿಗೆ ಗಣಿತ ಅನ್ನೋದು ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಈ ಥರ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸೋದ್ರಿಂದ ಏನಾಗುತ್ತೆ, ಅವರು ಸಂಖ್ಯೆಗಳ ಬಗ್ಗೆ ಒಲವು ಮೂಡಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಮತ್ತು ಗಣಿತನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಗಣಿತ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ರು ಅಂತೇಳಿ ಎಲ್ಲ ಸಬ್ಜೆಕ್ಟಲ್ಲೂ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರೋಂಥ ವಿಷಯನೇ. ಸೊ ಇದು ನಾವು ಶುರು ಮಾಡಿದಾಗ ಮೊದಲ ಬಾರಿ 10 ವರ್ಷದಿಂದ ಮುಂದೆ ಬರೀ ಬೆಂಗಳೂರಿನ ಮಕ್ಕಳು ಮಾತ್ರ ಇಲ್ಲಿ ಗೆಲ್ತಾಯಿದ್ರು. ನಮ್ಗೆ ಇವತ್ತು ಖುಷಿ ಆಗ್ತಿರೋದೇನು ಅಂತ ಹೇಳಿದ್ರೆ, ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಇವತ್ತು ಮಕ್ಕಳು ಬಂದಿದ್ದಾರೆ. ಸುಮಾರು 4584 ಜನ ಮಕ್ಕಳು ಬಂದಿದ್ದಾರೆ. 180 ಶಾಲೆಗಳ ಭಾಗವಹಿಸಿದ್ದು. ಸೊ ಎಲ್ಲ ಕಡೆಗಳಿಂದಲೂ ಉತ್ತಮವಾದ ಒಂದು ಪ್ರತಿಕ್ರಿಯೆ ದೊರೆತಿದೆ ಮತ್ತು ಮಕ್ಕಳೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಮ್ಗೆ ಖುಷಿ ಕೊಡ್ತಾರೆ ಅಂತ ಒಂದು ಸಂಗತಿ. ಸೊ ಇವರು ನಮ್ಮ ಕೊಲೀಗ್ ದಿನೇಶ್ ಅಂತ ಹೇಳಿಬಿಟ್ಟು. ಸೊ ಇವರು ಕೂಡ ನಮ್ಮ ಜೊತೆ 23 ವರ್ಷಗಳಿಂದ ಇದ್ದಾರೆ. ಇವರು ಮೂಲತಃ ಇಂಜಿನಿಯರ್. ಇವರು ಸಿಂಗಪೂರಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಇಲ್ಲ, ಮಕ್ಕಳ ಜೊತೆ ಕೆಲಸ ಮಾಡಿ ಇನ್ನೇನಾದ್ರು ಒಳ್ಳೇದು ಮಾಡೋಣ ಅಂತ ಬಂದು ನಮ್ಮ ತಂಡಕ್ಕೆ ಸೇರಿಕೊಂಡು ಇವಾಗ ಅವರಲ್ಲಿ ಕೂಡ ಸುಮಾರು 1000 ಜನ ಮಕ್ಕಳು ಅವರಲ್ಲೂ ತರಬೇತಿಗೊಳ್ತಾ ಇದ್ದಾರೆ. ಈ ಥರ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಸಹಯೋಗ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಇವತ್ತು ನಾವು ಇಲ್ಲಿ ನಡೆಸ್ತಿರೋಂಥ ಸ್ಥಳ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ. ಮೊದಲ ಬಾರಿಗೆ ನಾವು ಬಂದು ಈ ಥರ ಒಂದು ಅವಕಾಶ ಇದೆ, ಈ ಥರ ಒಂದು ಸ್ಟೇಟ್ ಲೆವೆಲ್ ಇವೆಂಟ್ ಮಾಡಬೇಕು ಅಂತಿದ್ದೀವಿ ಅಂತ ಕೂಡಲೇ ಇಲ್ಲಿನ ಅಫಿಷಿಯಲ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರು ಇಮಿಡಿಯೇಟಾಗಿ ಒಪ್ಕೊಂಡು ಆಯಿತಾ, ಸೊ ಮಾಡಿ ನಾವು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, 4,500 ಜನ ಮಕ್ಕಳನ್ನ ಒಟ್ಟುಗೂಡಿಸ್ಬೇಕು ಅಂತೇಳಿ ತುಂಬ ಕಷ್ಟ. ಅದಕ್ಕೆ ನಮಗೆ ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ, ಮತ್ತು ಪೇರೆಂಟ್ಸ್ ಕೂತ್ಕೊಳ್ಳೋಕೆ ಹಾಲ್ ಬೇಕಾಗುತ್ತೆ, ಟೆಸ್ಟ್ ಕಂಡಕ್ಟ್ ಮಾಡಬೇಕು, ಇದೆಲ್ಲದಕ್ಕೂ.
ಸೊ ಇಲ್ಲಿನ ಅಧಿಕಾರಿಗಳು, ಮೇಲಧಿಕಾರಿಗಳು ಎಲ್ಲರೂ ತುಂಬ ಸಹಯೋಗ ಕೊಟ್ಟು ಮತ್ತು ತುಂಬ ಸಹಕಾರ ಕೊಟ್ಟು ನಡೆಸಲಿಕ್ಕೆ ಇವತ್ತು ತುಂಬ ಹೆಲ್ಪ್ ಆಯಿತು. ಸೊ ರೇವಾ ಯೂನಿವರ್ಸಿಟಿ ಈಸ್ ಆರ್ ನಾಲೆಜ್ ಪಾರ್ಟ್ನರ್. ಸೊ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾವೇನು ಈ ಅರಿಥ್ಮೆಟಿಕ್ ಜಿನಿಯಸ್ ಕಾಂಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ, ಇದು ಒಳ್ಳೆಯ ಅವಕಾಶ ಸ್ಕೂಲ್ಗಳಿಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಸೊ ಮಕ್ಕಳು ಈ ಪಾರ್ಟಿಸಿಪೇಟ್ ಮಾಡಿದಾಗ ಅವರ ಇನ್ವಾಲ್ವ್ಮೆಂಟು, ಅವರ ಇಂಟ್ರೆಸ್ಟ್ ಲೆವೆಲ್ಲು ತುಂಬ ಜಾಸ್ತಿ ಆಗೋದು ನೋಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಏನು 10 ವರ್ಷ ನಮ್ಮದು 10th ಆ್ಯನಿವರ್ಸರಿ ಅಂಥೇಳಿ ಸೆಲೆಬ್ರೇಟ್ ಮಾಡೋಕ್ಕೆ, ನಾವು ಸೆಂಟ್ರದು ಮಾಡೋಕ್ಕೆ ಒಂದು ಸಣ್ಣ ಇವೆಂಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದಂಥದ್ದು ಇವತ್ತು ಇಷ್ಟು ದೊಡ್ಡದಾಗಿ ಅಕ್ರಾಸ್ ದ ಕಂಟ್ರಿ ಒಂದು ಸುಮಾರು 6 to 7 lakh ಸ್ಟೂಡೆಂಟ್ಸ್ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋವಂಥ ಒಂದು ಕಾಂಪಿಟೇಷನ್ ಆಗ್ತಿದೆ. ಆ್ಯಂಡ್ ಹಂಗಾಗಿ ಈ ಮಕ್ಕಳಿಗೆ ಒಳ್ಳೆಯ ಅವಕಾಶ. ಇವತ್ತೇನು ಪಾರ್ಟಿಸಿಪೇಟ್ ಮಾಡಿರೋರು ಸ್ಟೇಟ್ ಲೆವೆಲ್ ಮಾಡಿದ್ದಾರೆ, ಇಲ್ಲಿಂದ ಕ್ವಾಲಿಫೈ ಆದಂಥ ಮಕ್ಕಳು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ನ್ಯಾಷನಲ್ ಲೆವೆಲ್ಲು ಪಾರ್ಟಿಸಿಪೇಟ್ ಮಾಡೋದು ಇವರಿಗೆ ಈ ಥರದ ಅವಕಾಶ ಬಹಳಷ್ಟು ಇರಲಿಲ್ಲ. ಸೊ ಈ ಕಾಂಪಿಟೇಷನ್ ಮೂಲಕ ಇವರಿಗೆಲ್ಲರಿಗೂ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ಮುಂದೆ ಹೋಗ್ತಾ ಇದ್ದಂಗೆ ಪ್ರಾಬ್ಲಿ ಈ ಮಕ್ಕಳು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಏನಿದೆ, ಐ ಥಿಂಕ್ ಸ್ವಲ್ಪ ಹೊತ್ತು ಮುಂಚೆ ಗೆಸ್ಟ್ಗಳು ಏನು ಮಾತಾಡ್ತಾಯಿದ್ರು ಎ ಐ ಬಗ್ಗೆ, ಸಾಕಷ್ಟು ಪೇರೆಂಟ್ಸು ಕ್ಯೂರಿಯಾಸಿಟಿ ಇತ್ತು. ಆ ಎ ಐ ಫೇಸ್ ಮಾಡಬೇಕಾದ್ರೆ ಅವತ್ತಿನ ದಿನ ಏನು 10 ವರ್ಷದಿಂದ ಆದಮೇಲೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಇವತ್ತು ನಮ್ಮ ಮಕ್ಕಳಿಗೆ ಏನು ಬೇಕು, ಇವತ್ತು ಯಾವ ಸ್ಕಿಲ್ಸ್ ಬೇಕು ಅಂತ ಪೇರೆಂಟ್ಸ್ ಐಡೆಂಟಿಫೈ ಮಾಡಿ ಅದನ್ನು ಟ್ರೈನ್ ಮಾಡೋದು ತುಂಬ ಉತ್ತಮ. ಸೊ ಇವತ್ತು ನಾವೇನು ಮಾಡಬೇಕಾದ್ರೆ ಪೇರೆಂಟ್ಸು ಅವ್ರಿಗೆ ಬೇಕಾಗಿರೋಂಥ ಬೇಗ ಕಲಿಯುವಂಥದ್ದು ಎಬಿಲಿಟೀಸು, ಆ ಥರದ್ದು ಯಾವುದು ಸ್ಕಿಲ್ಸ್ ಇದೆಯೋ ಅದನ್ನು ಪಿಕಪ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಜೊತೆಗೆ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸೂ ಇಂಪಾರ್ಟೆಂಟು. ಸೊ ಸ್ವಿಮ್ಮಿಂಗು, ಸೈಕ್ಲಿಂಗು, ಇದ್ರ ಜೊತೆ ಅಬ್ಯಾಕಸ್ ಅಂತ ಒಂದು ಏನು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ಸ್ ಇದೆ ಅದನ್ನು ಟ್ರೈನ್ ಮಾಡೋದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದು ಈ ಏಜ್ ಗ್ರೂಪಲ್ಲಿ ಮಾತ್ರನೇ ಮಾಡೋಕ್ಕೆ ಅವಕಾಶ. ಸೊ ಎಲ್ಲ ಪೇರೆಂಟ್ಸ್ ಹೇಗೆ ಅನಿಸ್ತಾ ಇದೆ ಸರ್, ಈ ಒಂದು ಏಜ್ ಗ್ರೂಪಲ್ಲಿ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ದೀರಾ? ಯಾವ ಥರ ಅನಿಸ್ತಾ ಇದೆ ನಿಮಗೆ? ನಾವು ಸ್ಪಂದಿಸ್ತಾ ಇದ್ದೀರಾ ಮಕ್ಕಳು? ನಾವು ಏನು ತುಂಬ ಕಷ್ಟ ಅಂತ ಅನ್ಕೊತಾ ಇದ್ವಿ, ಮಕ್ಕಳು ನಮಗೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಬಹಳ ಈಸಿಯಾಗಿ ಮಾಡ್ಬೋದು ಅಂಥೇಳಿ. ಇವತ್ತೂ ನೋಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಸುಮಾರು 195 ಪ್ರಾಬ್ಲಮ್ ಕರೆಕ್ಟ್ ಮಾಡಿದ್ದಾರೆ. ಫಸ್ಟ್ ಪ್ಲೇಸೇ 2 ಟೈಅಪ್ ಆಗಿದೆ ಅಂದಾಗ ನಮಗೆ ತುಂಬಾ ಆಶ್ಚರ್ಯ. ಬಿಕಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು 195 ಮಾಡೋವಂಥದ್ದು ಅಷ್ಟು ಈಸಿ ಇಲ್ಲ. ಕೊಟ್ಟಿರೋಂಥ 10 ನಿಮಿಷದಲ್ಲಿ 195 ಪ್ರಾಬ್ಲಮ್ ಮಾಡ್ತಿದ್ದಾರೆ ಇವರು ಅಂದರೆ ಅವ್ರು ಎಷ್ಟು ಬೇಗ ಯೋಚನೆ ಮಾಡ್ತಿದ್ದಾರೆ ಅನ್ನೋದು. ಸೊ ಇವರಿಗೆ ನಾವು ಟ್ರೈನ್ ಮಾಡೋದೇನಿದೆ ನಮ್ಮ ಚಾಲೆಂಜು, ನಾವು ಅದನ್ನು ಚಾಲೆಂಜಿಂಗಾಗಿ ತೊಗೊತಾ ಇದ್ದೀವಿ. ನಮ್ಮ SIPಯಲ್ಲಿ ಇದೊಂದು ಹೆಮ್ಮೆಯಾಗಿ ಹೇಳ್ಬೋದು ಅಂದ್ರೆ ಏನು ಅಂದರೆ, ಎವ್ರಿ ಇಯರು ಎಷ್ಟು ಬೇಗ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಚಾಲೆಂಜ್ ಕೊಡ್ಬೋದು, ಅವ್ರು ಇನ್ನೂ ಅಪ್ಲಿಫ್ಟ್ ಮಾಡ್ಬೋದು ಅನ್ನೋದು ನಮ್ಮ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಹಾಗಾಗಿ ಇದರಲ್ಲಿ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೊಂದು 20 ಜನ ಟೀಮು ಇದ್ರ ರಿಸರ್ಚ್ಗಾಗೆ ವರ್ಕ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಏನಾಗುತ್ತೆ, ನಮ್ಮ ಈ ಮಕ್ಕಳು ಕಲಿತಿರೋ ಅಂಥ ಮಕ್ಕಳಿಗೆ ಅವಳಿಗೆ ಇವತ್ತಿನ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ಅವ್ರು ಕಲಿಯೋಕ್ಕೆ ಒಂದು ಅವಕಾಶ ಆಗ್ತದೆ. ನಮಗೂ ತುಂಬ ಸಂತೋಷ. ಬಿಕಾಸ್ ಏನಾಗುತ್ತೆ, ಯಾರೋ ಒಬ್ಬರು ಇಬ್ಬರು ಮಾಡೋದಕ್ಕಾಗಲ್ಲ. ಇದು ಒಳ್ಳೆ ಟೀಮ್ ಇರೋದ್ರಿಂದ ಏನಾಗುತ್ತೆ ತುಂಬ ಹೆಲ್ಪ್ಫುಲ್ಲು. ಆ್ಯಂಡ್ ಜೊತೆಗೆ ನಮಗೂ ಒಂದು ಸಮಾಧಾನ ಏನು ಅಂದರೆ, ನಾವು ಆ ಮಕ್ಕಳ ಬೆಳವಣಿಗೆ ಇವ್ರೇನು ಮಾಡ್ತಿದ್ದಾರೆ, ಚೇಂಜಸ್ ಆಗ್ತಿದೆ, ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅನ್ನೋದು ಒಂದು ಹೆಮ್ಮೆಯ ವಿಷಯನೇ ನಮಗೆ. ಇದ್ರ ಜೊತೆಗೆ ನಮಗೂ ಈ ಮಕ್ಕಳ ಜೊತೆ ಇರೋವಂಥದ್ದು ತುಂಬ ಇದು ಕೆಲಸ ಅಂತ ಯಾರೂ ತೊಗೊಳ್ತಿಲ್ಲ. ಇಲ್ಲಿ ನಮ್ಮಲ್ಲಿರೋ SIPಯಲ್ಲಿರೋವಂಥ ಎಲ್ಲ ಟೀಚರ್ಸ್ ಆಗಲಿ, LCLs ಆಗಲಿ ಇದನ್ನು ಕೆಲಸ ಅಂತ ತೊಗೊಂಡು ಯಾರೂ ಮಾಡ್ತಿಲ್ಲ. ಎಲ್ಲರೂ ತುಂಬ ಇನ್ವಾಲ್ವ್ಮೆಂಟ್ ಆಗಿ, ನೀವು ನಂಬಲ್ಲ, ಈ ಇವೆಂಟ್ಸ್ಗಳಿಗೆ ಕರೀಲಿಲ್ಲ ಅಂದರೆ ಬೇಜಾರಾಗುತ್ತೆ ಈ ನಡುವೆ, ಹಂಗಾಗೋಗ್ಬಿಟ್ಟಿದೆ ನಮಗೆ. ಸೊ ನಾವು ಅಷ್ಟೊಂದು ಎಲ್ಲರಿಗೂ ಖುಷಿನೂ. ಸೊ ಇಟ್ಸ್ ವೆರಿ ಹ್ಯಾಪಿ ಅಬೌಟ್ ಇಟ್. Thank you, sir. I'm Gaurav Yadav. I'm Director Admissions here at Reva University, and we are pleased to have SIP Academy collaborating with us for conducting this particular Maths Olympiad here at Reva University. There are about 4,500 students who have come here. We are taking the opportunity to host the parents, to interact with them, to conduct an information session also about the Reva University here. And we are pleased to be part of this particular collaboration with the SIP Academy, and look forward to having more and more SIP Academy activities at the Reva University. Thank you. ನನ್ನ ಹೆಸರು ರಾಘವೇಂದ್ರ ಶೇಟ್ ಅಂತೇಳಿ, ಮತ್ತಿಕೆರೆ ಗೋಕುಲ ಇದು ಲೊಕೇಶನಿಂದ. ಆ್ಯಂಡ್ ನನ್ನ ಮಗಳು ಸುಹಾನಿ, ಶಿ ಗಾಟ್ ದ 3rd ಪ್ರೈಸ್ ಇನ್ ದ ಕಾಂಪಿಟಿಷನ್ ಔಟ್ ಆಫ್ 4,200 ಸ್ಟೂಡೆಂಟ್ಸ್. ಅದರಲ್ಲಿ ಇದು ಮಾಡಿದ್ದಾಳೆ. ಶಿ ಈಸ್ ಸ್ಟಡಿಂಗ್ ಇನ್ ನವ್ಕೀಸ್ ಎಜುಕೇಷನ್ ಸೆಂಟರ್ ಗೋಕುಲ ಮತ್ತಿಕೆರೆ. ಅವಳು ತುಂಬ ಪ್ರಾಕ್ಟೀಸ್ ಮಾಡಿದ್ಲು, ಲಾಸ್ಟ್ ಫ್ಯೂ ಡೇಸಿಂದ ತುಂಬ ಪ್ರಾಕ್ಟೀಸ್ ಮಾಡಿದ್ಲು. ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾ ಇದೆ. ಸೊ ಅಟ್ ದ ಏಜ್ ಆಫ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಶಿ ಈಸ್ ಗಾಟ್ ದ ಅವಾರ್ಡ್. ತುಂಬ ಖುಷಿ ಆಗ್ತಾ ಇದೆ. My name is Suhani. Okay. Speak. I am studying in
first C. I got the prize from SIP Abacus. Thank you. Good afternoon everyone. Myself Amoga Varsha. I am from Vidya Sanskar International Public School. My center name is with Bharat Nagar. It is the fun time to do abacus, and I am getting third time champion in abacus. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ, ಅಮೋಘ ವರ್ಷ ಅವರ ತಾಯಿ ನಾನು. ಈ ಸಲ 4th ಸ್ಟ್ಯಾಂಡರ್ಡಲ್ಲಿ AGC ಚಾಂಪಿಯನ್ ಆಗಿದ್ದಾನೆ. ತುಂಬ ಖುಷಿ ಪಡೋವಂಥ ವಿಷಯ ಇದು ನನಗೆ. ಸತತವಾಗಿ 3ನೇ ಸಲ ಚಾಂಪಿಯನ್ ಆಗ್ತಾ ಇರೋದು. ನನ್ನ ಮಗ 1st ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, ಈವನ್ ಈ ಸಲ 4th ಸ್ಟ್ಯಾಂಡರ್ಡಲ್ಲೂ ಕೂಡ ಚಾಂಪಿಯನ್ ಆಗಿದ್ದಾನೆ. ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಬ್ಯಾಕಸ್ ಇಂದನೇ ಇದು ಸಾಧ್ಯ ಆಗಿರೋದು. ಇವನ್ನ SIP ಅಬ್ಯಾಕಸ್ಸಿಗೆ ಜಾಯಿನ್ ಮಾಡಿಸಿದ್ದೀವಿ. ಅದರಿಂದ ಇವನು ಚಾಂಪಿಯನ್ ಆಗೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಅಬ್ಯಾಕಸ್ಸಿಂದ ತುಂಬ ಇಂಪ್ರೂವ್ಮೆಂಟ್ ಇದೆ ಇವನಿಗೆ. ಬರೀ ಮ್ಯಾಥ್ಸಲ್ಲಿ ಮಾತ್ರ ಅಲ್ಲ, ಬೇರೆ ಮುಂದೆ ಎಲ್ಲ ಕಾಂಪಿಟೇಷನಲ್ಲೂ ಈಸಿಯಾಗಿ ಇವನು ಇದು ಮಾಡ್ತಾನೆ ಅಂತ ಹೇಳಿ ಕಾಂಪೀಟ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಈಗಲೇ ಬಂದಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಈ ಪ್ರೌಡ್ ಮೂಮೆಂಟ ಎಂಜಾಯ್ ಮಾಡೋಕ್ಕೆ ತುಂಬ ಪದಗಳೇ ಸಾಲ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಓಕೆ, ಇದು SIP ಅಬ್ಯಾಕಸ್ ಟೀಮ್ ಅಂತ ಇದೆ ಸರ್, ಅಲ್ಲಿಗೆ ಜಾಯಿನ್ ಮಾಡಿಸಿದ್ದೀವಿ. ಟೀಚರ್ ಇದ್ದಾರೆ, ಅವರು ಟ್ರೈನ್ ಅಪ್ ಮಾಡ್ತಾರೆ. ನಾವು ಮನೇಲಿ ಹೇಳ್ಕೊಡ್ತೀವಿ. ಟೈಮ್ ಇಟ್ಬಿಟ್ಟು, ಟೈಮ್ ಶೆಡ್ಯೂಲ್ ಇಟ್ಬಿಟ್ಟು ಇಷ್ಟರಲ್ಲಿ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇರ್ತೀವಿ. ಅದರಿಂದ ಇದಾಗುತ್ತೆ, ಸಾಲ್ವ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ತಾನೆ ಪೇಪರ್ಸ್ನ.